ಮನೋಜಯಂತು ಮಾಂಡವ್ಯಂ ಅಂತದ್ದು ಒಂದು ಶಾಸ್ತ್ರದಲ್ಲಿ ಒಂದು ಉಲ್ಲೇಖ. ಮನಸ್ಸೇ ಮೂಲ ಕಾರಣ ಅಂತ ಸಂಸಾರಕ್ಕೆ. ಮನುಷ್ಯನ ಬಂಧಕ್ಕೂ ಮತ್ತು ಮೋಕ್ಷಕ್ಕೂ ಕಾರಣ ಯಾವುದು ಅಂದರೆ ಮನಸ್ಸು ಅಂತ ಹೇಳುತ್ತೆ. ಮನಸ್ಸು ಯಾವಾಗ ಕೆಡುತ್ತೋ ಮಾತು ಕೆಡುತ್ತೆ. ಮಾತು ಕೆಡುತ್ತು ಅಂತಂದರೆ ಮನೆ ಕೆಡುತ್ತೆ. ವಾಕ್ ವಜ್ರ ಅಂತ, ಇದು ವಜ್ರಾಯುಧಕ್ಕೆ ಸಮಾನ ಅಂತ ಮಾತು ಅಂತಕ್ಕಂಥ. ಮೌನೇನ ಕಲಹಂ ನಾಸ್ತಿ. ಮೌನವೇ ದೊಡ್ಡ ಔಷಧಿ ಗಂಡ ಹೆಂಡತಿಯ ವಿರಸಕ್ಕೆ. ಬಿಳಿ ಎಕ್ಕದ ಮರವನ್ನು ಒಂದು ನೋಡಿಕೊಂಡು ಬನ್ನಿ. ಹಗಲಿನ ಹೊತ್ತು ಬಿಳಿ ಎಕ್ಕೆಯ ಹೂವನ್ನು ಬಿಡ್ತಕ್ಕಂತಹ ಬಿಳಿ ಎಕ್ಕದ ಗಿಡ ಎರಡು ಕೊನೆ ಹಿಂಗಿರುತ್ತೆ. ಯಾವುದೋ ಒಂದು ಪಕ್ಕದಲ್ಲಿ ಹಿಂಗೆ ಟಿಸಿಲ್ ಹೊಡೆದಿರುತ್ತಲ್ಲ. ಒಂದಕ್ಕೆ ಗಂಡನ ಹೆಸರು ಹೇಳಿ, ಇನ್ನೊಂದಕ್ಕೆ ಹೆಂಡತಿಯ ಹೆಸರು ಹೇಳಿ ಆ ದಾರ ತೆಗೆದುಕೊಂಡು ಹೋಗಿದ್ರಲ್ಲ, ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಸವರಿ ಈ ಎರಡು ಕೊನೆಯನ್ನು ಹೀಗೆ ಸೇರಿಸಿ ಈ ದಾರವನ್ನು ಅದಕ್ಕೆ ಸುತ್ತು ಕಟ್ಟಬೇಕು. ಹೀಗಿದ್ದವರು ಹೀಗಾದರು ಅನ್ನೋ ಭಾವನೆ. ಪ್ರತಿನಿತ್ಯ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೋತಾ ಬರೋದು. ಗಣಪತಿ ಯಾವುದಾದ್ರೂ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡ್ತೀನಿ ಅಂತ ಹೇಳಿ ಒಂದು ಹರಕೆಯನ್ನು ಮಾಡಿಕೊಂಡು ಬರ್ತಕ್ಕಂಥದ್ದು ಮಾಡಿ. ದಾಂಪತ್ಯದ ಸಮಸ್ಯೆಗಳು ಇದ್ದರೆ ತತ್ಕ್ಷಣದಲ್ಲಿ ಇದು ಪರಿಹಾರ ಆಗಿರ್ತಕ್ಕಂಥದ್ದು ನಮ್ಮ ಅನುಭವಕ್ಕೆ ಬಂದಿರತಕ್ಕಂಥದ್ದಾಗಿದೆ. ಗಣಪತಿಗೆ ಅಂದುಕೊಂಡಿದ್ದ ಸೇವೆಯನ್ನು ಮರಿಬೇಡಿ. ಹರಕೆ 12 ವರ್ಷ ಮಾಡಬೇಡಿ. ನಮಸ್ಕಾರ ವೀಕ್ಷಕರೇ, ಟಿವಿ ವಿಕ್ರಮ ಹಂಸಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ಯೋಗ ಸೂತ್ರ ಮತ್ತು ಆಧ್ಯಾತ್ಮಿಕತೆಯ ಅರ್ಥಪೂರ್ಣ ವಿಚಾರಗಳನ್ನು ತಿಳಿಸುವಂತಹ ವೇದಿಕೆಯೇ ಹಂಸಧ್ವನಿ ಕಾರ್ಯಕ್ರಮ. ತಮ್ಮ ಜ್ಞಾನದ ಬಲದಿಂದ ಭಕ್ತರಲ್ಲಿ ಹೊಸ ಚೈತನ್ಯ ಮೂಡಿಸುತ್ತಿರುವ ತತ್ವಜ್ಞಾನಿಗಳು, ಧರ್ಮಶಾಸ್ತ್ರ ಪಾರಂಗತರು, ವೇದಶಾಸ್ತ್ರ ಪರಿಣಿತರು ಆಗಿರುವಂತಹ ಹಂಸಶ್ರೀ ಸವಿತೃ ಶರ್ಮಾ ಗುರುಜಿ ಇದ್ದಾರೆ. ಗುರುಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮಜ್ಜಗದ್ಗುರು ಶ್ರೀ 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 ಸಚ್ಚಿದಾನಂದವಾಲಿಕೇಶ್ವರ ಭಾರತೀ ಮಹಾಸ್ವಾಮಿನೇ ನಮಃ. ಜೈ ಗುರುದೇವ ದತ್ತ. ವೀಕ್ಷಕರೆಲ್ಲರೂ ಶುಭೋದಯ, ಸನ್ಮಂಗಳವಾಗಿ. ವೀಕ್ಷಕರೇ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅನ್ನೋ ಮಾತನ್ನು ಕೇಳಿರ್ತೀರಿ. ಅಂದರೆ ಜಗಳ ಅನ್ನೋದು ಗಂಡ ಹೆಂಡತಿ ನಡುವೆ ಅಷ್ಟು ಸಾಮಾನ್ಯವಾಗಿರುವಂಥದ್ದು, ಕಾಮನ್ ಆಗಿರುವಂಥದ್ದು. ಸರಸ ವಿರಸ ಎರಡೂ ಇರಬೇಕು. ಆದರೆ ದಿನ ಬೆಳಗಾದರೆ ಜಗಳವೇ ಜಗಳ, ಪ್ರತಿಯೊಂದು ಮಾತಿಗೂ ಭಿನ್ನಾಭಿಪ್ರಾಯ ಅಂದಾಗ ಏನು ಪರಿಹಾರ ಇದಕ್ಕೆ ಅಂತ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಗುರುಜಿ, ದಾಂಪತ್ಯದಲ್ಲಿ ಅನ್ಯೋನ್ಯತೆಯನ್ನು ಸಾಧಿಸೋದು, ನಿಜ ಹೇಳಬೇಕಂದ್ರೆ ಅಪೋಸಿಟ್ ಪೋಲ್ಸ್ ಇರಬೇಕು ಅಂತ ಹೇಳ್ತಾರೆ. ಅದರಲ್ಲೂ ಒಂದು ಭಿನ್ನಾಭಿಪ್ರಾಯ ಬರದೆ ಹೆಚ್ಚಾಗಿ ಜಗಳವನ್ನು ಕಡಿಮೆ ಮಾಡಿಕೊಂಡು ಅನ್ಯೋನ್ಯತೆಯನ್ನು ಸಾಧಿಸಬೇಕು ಅಂದರೆ ಏನು ಪರಿಹಾರ ಹೇಳಿ? ಮನೋಜಯಂತು ಮಾಂಡವ್ಯಂ ಅಂತದ್ದು ಒಂದು ಶಾಸ್ತ್ರದಲ್ಲಿ ಒಂದು ಉಲ್ಲೇಖ. ನಮ್ಮ ತೀರ್ಥರೂಪರವರು ಹೇಳ್ತಾ ಇದ್ರು ನಮಗೆ ಜ್ಯೋತಿಷ್ಯ ಪಾಠ ಮಾಡಬೇಕಾದ್ರೆ. ಅಂದರೆ ಎಲ್ಲದಕ್ಕಿಂತ ದೊಡ್ಡದಾಗಿ ಏನು ಅಂತಂದರೆ ಮನಸ್ಸೇ ಮೂಲ ಕಾರಣ ಅಂತ ಸಂಸಾರಕ್ಕೆ. ಮನುಷ್ಯನ ಬಂಧಕ್ಕೂ ಮತ್ತು ಮೋಕ್ಷಕ್ಕೂ ಕಾರಣ ಯಾವುದು ಅಂದರೆ ಮನಸ್ಸು ಅಂತ ಹೇಳುತ್ತೆ ಆಧ್ಯಾತ್ಮಶಾಸ್ತ್ರವೂ ಕೂಡ. ಆದ್ದರಿಂದ ನನ್ನ ಹೆಂಡತಿ ಈಕೆ ಅಂತಲೂ ಈತ ನನ್ನ ಗಂಡ ಅನ್ನೋದು ಭಾವನೆ ಇಬ್ಬರಿಗೂ ಇದ್ದರೆ ಅಂತಹ ವಿರಸ ಬರುವುದಿಲ್ಲ. ಬಂದರೂ ಕೂಡ ನೀವು ಹೇಳಿದ ಹಾಗೆ ಉಂಡು ಮಲಗುವವರೆಗೂ ಇದ್ದು ಸರಿ ಹೋಗಿಬಿಡುತ್ತೆ. ಅನ್ಯೋನ್ಯವಾಗಿ ಅವರು ವಿರಸ ಬಂದರೂ ಅದು ಸರಸಕ್ಕೆ ಒಂದು ದಾರಿದೀಪವಾಗಿ ಅವರು ಜೀವನದಲ್ಲಿ ಸಂತೋಷದಿಂದ ಜೀವನ ನಡೆಸಿಕೊಂಡು ಹೋಗೋದಕ್ಕೆ ಸಾಧ್ಯತೆಗಳು ಉಂಟಾಗುತ್ತೆ. ಆದರೆ ಮನಸ್ಸು ಯಾವಾಗ ಕೆಡುತ್ತೋ ಮಾತು ಕೆಡುತ್ತೆ. ಮಾತು ಕೆಡುತ್ತು ಅಂತಂದರೆ ಮನೆ ಕೆಡುತ್ತೆ. ಹೇಳ್ತಾರೆ ಹಿಂದಿನವರು, ಮಾತು ಮನೆ ಕೆಡಿಸ್ತು, ತೂತು ಒಲೆ ಕೆಡಿಸ್ತು ಅಂತ. ಆದ್ದರಿಂದ ಈ ಮಾತಿದೆಯಲ್ಲ, ಇದು ಬಹಳ 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 ಅವಿವೇಕವನ್ನು ಎಡವಟ್ಟನ್ನು ಮಾಡ್ತಕ್ಕಂಥದ್ದು. ಯಾಕಂದರೆ ಇದು ವಾಕ್ ವಜ್ರ ಅಂತ, ಇದು ವಜ್ರಾಯುಧಕ್ಕೆ ಸಮಾನ ಅಂತ ಮಾತು ಅಂತಕ್ಕಂಥದ್ದು. ಆದ್ದರಿಂದ ಮೌನೇನ ಕಲಹಂ ನಾಸ್ತಿ. ಮೌನವೇ ದೊಡ್ಡ ಔಷಧಿ ಗಂಡ ಹೆಂಡತಿಯ ವಿರಸಕ್ಕೆ. ಒಬ್ಬರು ಜೋರ ಕಿರ್ಚಾಡ್ತಿರ್ಬೇಕು, ಇನ್ನೊಬ್ಬರು ಸುಮ್ಮನಿದ್ಬಿಟ್ರೆ ಏನೂ ಮಾಡಲಿಕ್ಕಾಗಲ್ಲ, ಜಗಳ ಆಗೋದಿಲ್ಲ ಅಲ್ವಾ. ಸೊಪ್ಪು ಹಾಕ್ತಾ ಇದ್ರೆ ಆಯಿತು. ಇವರು ಅವ್ರ ಸಮಕ್ಕೆ ನಾನೇನು ಕಡಿಮೆನೇ ಅಂತಕ್ಕಂಥದ್ದು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿದೆ. ಆದ್ದರಿಂದಲೇ ಏನಾಗಿದೆ, ಬಹಳ ನಾವು ನೋಡ್ತಾ ಇರ್ತ ಗಂಡ ಹೆಂಡರಲ್ಲಿ ವಿರಸವು ಅದು ಬಂದು ವಿಚ್ಛೇದನವರೆಗೂ ಹೆಚ್ಚು ದಾರಿಗಳನ್ನು ಮಾಡಿಕೊಟ್ಟಿದೆ. ಈ ಪರಿಹಾರಗಳನ್ನು ಮೊದಲು ಮನೆಯಲ್ಲಿ ಮಾಡಿಕೊಳ್ಳಬೇಕು. ಏನು, ಮಾತಾಡದೇ ಇರತಕ್ಕಂಥದ್ದು ಮತ್ತು ಮನಸ್ಸಿಗೆ ಸಮಾಧಾನವನ್ನು ತಂದುಕೊಳ್ತಕ್ಕಂಥದ್ದು. ಎಲ್ಲದಕ್ಕೂ ಮುಖ್ಯವಾಗಿ ಪ್ರೀತಿ ಅನುರಾಗವೇ ಇದಕ್ಕೆ ತಳಹದಿ. ಯಾವುದಕ್ಕೆ? ಸಂಸಾರಕ್ಕೆ. ಅದೇ ಸಂಸಾರಸ್ಯ ಸ್ಥಿತಿ ಕಾರಣಂ ಅಂತ ಹೇಳುತ್ತೆ. ಈಗ ಇದರೊಟ್ಟಿಗೆ ಬೇರೆ ಏನು ಮಾಡಬಹುದು ಉಪಾಯ? ಇದು ಬಹಳ ಸಿದ್ಧವಾಗಿರ್ತಕ್ಕಂಥ ಒಂದು ಉಪಾಯ. ಸುಮಾರು ಜನರಿಗೆ ನಾವು ಅದನ್ನು ಹೇಳಿಕೊಟ್ಟು ಮಾಡಿ ಅವರಿಗೆ ಸಾಕಷ್ಟು ಅನುಕೂಲಗಳು ಆಗಿದೆ. ಏನು ಮಾಡಬೇಕು ಅಂತಂದರೆ, ಗಂಡ ಹೆಂಡರ ವಿರಸ ಇರುತ್ತೆ ಯಾರಿಗೋ ಇಬ್ಬರಿಗೆ ಅಂತ ತಿಳಿದುಕೊಳ್ಳೋಣ. ಆ ಇಬ್ಬರಲ್ಲಿ ಯಾರಾದರೂ ಒಬ್ಬರು, ಇಬ್ಬರು ಮಾಡಿದ್ರೆ ಮತ್ತೂ ಉತ್ತಮ.
ಅದರಲ್ಲಿ ಏನು ಅಂತಂದ್ರೆ ಅದನ್ನೇ ನಾನು ಹೇಳಿದ್ವಿ, ಸರಿ ಹೋಗಬೇಕು ಅಂತಕ್ಕಂಥ ಇಚ್ಛೆ ಇರಬೇಕು. ಬಿಡ್ತೀನಿ ಅನ್ನೋರಿಗೆ ಇದು ಕೆಲಸ ಮಾಡೋದಿಲ್ಲ ಈ ಪರಿಹಾರ. ಬಿಡ್ತೀನಿ ಅಂದರೆ ಸರಿ ನಿಮ್ಮಿಷ್ಟ ಅನ್ಬೇಕು. ಅವರು ದೇವರು ಪೂಜೆ ಪುನಸ್ಕಾರಗಳು ಬರೋ ಅವಶ್ಯಕತೆ ಇಲ್ಲ, ಲಾಯರು ಕೋರ್ಟ್ ಕಡೆಗೆ ಹೋಗಬೇಕು, ಅದೇ ಅವ್ರಿಗೆ ಪರಿಹಾರ. ಈ ಗಂಡ ನನಗೆ ಬೇಕು ಅಥವಾ ಈ ಹೆಂಡತಿ ನನಗೆ ಬೇಕು, ಏನೋ ಇವಾಗ ಒಂದು ಸ್ವಲ್ಪ ಕಿತ್ತಾಡ್ಕೊಂಡ್ಬಿಟ್ಟಿದ್ದೀವಿ, ಮುನ್ಸ್ಕೊಂಡ್ಬಿಟ್ಟಿದ್ದೀವಿ ಅನ್ನೋವರು ಏನು ಮಾಡಬಹುದು ಅಂತ. ಇದು 100ಕ್ಕೆ 100 ಎಲ್ಲರಿಗೂ ಆಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ದೋಷಗಳು ಹೆಚ್ಚಿದರೆ ಅದಕ್ಕೆ ಬೇರೆ ಮಾರ್ಗಗಳು. ಸಾಮಾನ್ಯವಾಗಿರ್ತಕ್ಕಂತಹ ದೋಷಗಳು ಇದರಿಂದ ಪರಿಹಾರವಾಗುತ್ತೆ. ಏನು ಮಾಡಬೇಕು ಅಂತಂದರೆ, ನಿಮ್ಮ ಮನೆಯ ಪರಿಸರದಲ್ಲಿ ಅಥವಾ ದೂರದಲ್ಲಿ ಒಟ್ಟಿನಲ್ಲಿರೋ ಬಿಳಿ ಎಕ್ಕದ ಮರವನ್ನು ಒಂದು ನೋಡಿಕೊಂಡು ಬನ್ನಿ. ಹಗಲಿನ ಹೊತ್ತು ಬಿಳಿ ಎಕ್ಕೆಯ ಹೂವನ್ನು ಬಿಡ್ತಕ್ಕಂತಹ ಬಿಳಿ ಎಕ್ಕದ ಗಿಡ, ಅದು ಬಣ್ಣದ ಎಕ್ಕೆಯ ಗಿಡ ಆದರೆ ಕೆಲಸಕ್ಕೆ ಬರುವುದಿಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಬಿಳಿ ಎಕ್ಕದ ಗಿಡವನ್ನು ನೋಡಿಕೊಂಡು ಅದರ ಬುಡವನ್ನು ಅದಕ್ಕೆ ಹತ್ತಿರ ಹೋಗುವುದಕ್ಕೆ, ಅದಕ್ಕೆ ಪ್ರದಕ್ಷಿಣೆ ಹಾಕುವುದಕ್ಕೆ ಪಥವನ್ನು ಸಿದ್ಧ ಮಾಡಿಕೊಂಡು ಶುದ್ಧ ಮಾಡಿ ಮನೆಗೆ ಬನ್ನಿ. ನೀವು ಮಾಡೋಕ್ಕಾಗದಿದ್ದು ಯಾರಿಗಾದರೂ ಹಣ ಕೊಟ್ಟು ಮಾಡಿಸಿ. ಇದಾದ ನಂತರದಲ್ಲಿ ತಿಳಿದವರಿಂದ ಒಳ್ಳೆಯ ದಿನವನ್ನು ಒಂದು ಗುರುತು ಮಾಡಿಕೊಳ್ಳಿ. ಯಾವುದಾದ್ರೂ ಒಳ್ಳೆಯ, ನಿಮಗೆ ತಾರಾಬಲ ಚಂದ್ರಬಲ ಅಂತೆಲ್ಲ ಹೇಳ್ತೀವಿ, ಶುಭಕರವಾಗಿರ್ತಕ್ಕಂತಹ ದಿವಸಗಳು. ಅದಕ್ಕೆ ಸರ್ವಾರ್ಥ ಸಿದ್ಧಿಯೋಗ, ಸರ್ವಸಿದ್ಧಿಯೋಗ, ಅಮೃತ ಸಿದ್ಧಿಯೋಗ, ಈ ಥರದ ಯೋಗಗಳಿರುತ್ತೆ. ಅಂತಹ ಯೋಗಗಳನ್ನು ತಿಳಿದವರಿಂದ, ಜ್ಯೋತಿಷಿಗಳಿಂದ ತಿಳಿದುಕೊಂಡು ಆ ದಿವಸ ಬೆಳಗಿನ ಜಾವ ಸೂರ್ಯೋದಯಕ್ಕೆ ಮುಂಚೆ ಒಂದು 3:30-4 ಗಂಟೆಗೆ ಏಳಬೇಕು. ಎದ್ದು ಒಂದು ಮಾತು ನಿಮ್ಮ ಬಾಯಿಂದ ಹೊರಬರಬಾರ್ದು. ನಿಮಗೆ ನೀವೇ ಮಾತಾಡ್ಕೊಳ್ಳೋಂಗಿಲ್ಲ, ದೇವ್ರ ಶ್ಲೋಕನೂ ಹೇಳ್ಕೊಳ್ಳೋಂಗಿಲ್ಲ, ಮನಸ್ಸಲ್ಲಿ ಹೇಳ್ಕೋಬೋದು. ಯಾರು ಮಾತಾಡ್ಸಿದ್ರು ಮಾತಾಡ್ಬೋದು. ಹಿಂದಿನ ದಿನ ಮನೆಯವ್ರಿಗೆ ಹೇಳ್ಬಿಡ್ಬೇಕು, ಯಾರು ಬೆಳಗ್ಗೆ ನಾನು ಹೊರಗೋಗಿ ಪೂಜೆ ಮಾಡ್ಕೊಂಬರೋರು ಯಾರು ನನ್ನನ್ನು ಮಾತಾಡಿಸ್ಬೇಡಿ ಅಂತ. ಈ ರೀತಿಯಾಗಿ ಎದ್ದು ಸ್ನಾನವನ್ನು ಮಾಡಿಕೊಂಡು ಮಡಿ ಬಟ್ಟೆಯನ್ನು ಉಟ್ಕೊಳ್ಳೋದು. ಮಡಿ ಬಟ್ಟೆಯನ್ನು ಉಟ್ಕೊಂಡು ಪೂಜೆ ಪಾತ್ರೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ಏನೇನಿರಬೇಕು ಎಲ್ಲ ನಿಮಗೆ ತಿಳಿದಿದೆ. ಒಂದು ಚೊಂಬು ನೀರು, ವಿಳೆದೆಲೆ, ಅಡಿಕೆ, ಹಣ್ಣು ಹಂಪಲು, ತೆಂಗಿನಕಾಯಿ, ಅರಿಶಿನ ಕುಂಕುಮ, ಹೂವು, ಅಕ್ಷತೆ ಮತ್ತು ಊದ್ಕಡ್ಡಿ, ಕರ್ಪೂರ, ಇಷ್ಟನ್ನು ತೆಗೆದುಕೊಂಡು ಆಮೇಲೆ ಒಂದು ಇಷ್ಟುದ್ದದ್ದು, ಒಂದು ನಿಮ್ಮ ಮೊಣಕೈ ಉದ್ದದ್ದು, ಮೊಳ ಅಂತೀವಲ್ಲ ಈ ಉದ್ದದ್ದು 16 ಎಳೆಯ ಒಂದು ದಾರವನ್ನು ತೆಗೆದುಕೊಂಡು ಹೋಗಿ. ಹಸಿ ದಾರ ಆದರೂ ಒಳ್ಳೆಯದು. ಟ್ವೈನ್ ದಾರ ಅದು ಇದು ತೆಗೆದು ಗೋಣಿ ದಾರ ತೆಗೆದುಕೊಂಡರೂ ಉಪಯೋಗ ಇಲ್ಲ. ಹಸಿ ದಾರದ ಉಂಡೆ ಅನಿಸುತ್ತೆ. 16 ಇಷ್ಟುದ್ದ ಇರಬೇಕದು. ಮಾಡಿಕೊಂಡು ಆ ಎಕ್ಕದ ಬಿಡಕ್ಕೆ ಹೋಗೋದು. ಹೋಗಿಬಿಟ್ಟು ಏನು ಮಾಡಬೇಕು, 2 ಹತ್ತಿರ ಇರುವ 2 ಕೊನೆಗಳನ್ನು ಆಯ್ಕೆ ಮಾಡಿಕೊಳ್ಳಿ. 2 ಕೊನೆ ಹಿಂಗಿರುತ್ತೆ, ಯಾವುದೋ ಒಂದು ಪಕ್ಕದಲ್ಲಿ ಹಿಂಗೆ ಟಿಸಿಲ್ ಹೊಡೆದಿರುತ್ತಲ್ಲ. ಒಂದಕ್ಕೆ ಗಂಡನ ಹೆಸರು ಹೇಳಿ, ಇನ್ನೊಂದಕ್ಕೆ ಹೆಂಡತಿಯ ಹೆಸರು ಹೇಳಿ. ಯಾರು ಹೋದರೂ ಅಷ್ಟೇ, ಗಂಡ ಹೋದರೆ ತನ್ನ ಹೆಸರು, ತನ್ನ ಹೆಂಡತಿ ಹೆಸರು, ಹೆಂಡತಿ ಹೋದರೆ ತನ್ನ ಹೆಸರು, ತನ್ನ ಗಂಡನ ಹೆಸರು ಹೇಳ್ಕೊಳ್ಳೋದು. ಹೇಳಿಕೊಂಡು ಆ ಗಿಡದ ಬುಡಕ್ಕೆ ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ನೀರು ಹಾಕಿ ಅರಿಶಿನ ಕುಂಕುಮ ಹೂವು, ಒಂದು ಊದುಕಡ್ಡಿ, ಒಂದು ಮಂಗಳಾರತಿ, ಒಂದು ನೈವೇದ್ಯ ಮತ್ತು ಒಂದು ಮಂಗಳಾರತಿ ಇಷ್ಟು ಮಾಡಿ ಈ 16 ಎಳೆಯ ದಾರ ತೆಗೆದುಕೊಂಡು ಹೋಗಿದ್ರಲ್ಲ ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಸವರಿ ಈ 2 ಕೊನೆಯನ್ನು ಹೀಗೆ ಸೇರಿಸಿ ಈ ದಾರವನ್ನು ಅದಕ್ಕೆ ಸುತ್ತು ಕಟ್ಟಬೇಕು. ಎಷ್ಟು ಸುತ್ತು ಕಟ್ಟಿದ್ರೂ ಪರವಾಗಿಲ್ಲ, 3 ಸುತ್ತು ಕನಿಷ್ಠ ಕಟ್ಟಬೇಕು. ಕಟ್ಟಿ ಅದಕ್ಕೆ 3 ಗಂಟು ಬಿಗಿಯೋದು. ಅಂದರೆ ಹೀಗಿದ್ದವರು ಹೀಗಾದರು ಅನ್ನೋ ಭಾವನೆ. ಈ 2 ಕೊನೆ ಹೇಗೆ ಸೇರ್ತೋ ಗಣಪತಿ, ನಮ್ಮಿಬ್ಬರನ್ನು ಹೀಗೆ ಸೇರಿಸಿ ನಮ್ಮಲ್ಲಿ ಪ್ರೀತಿ, ವಿಶ್ವಾಸ, ಗೌರವ, ಆದರ, ಅನುರಾಗದಿಂದ ನಮ್ಮ ದಾಂಪತ್ಯ ಜೀವನ 100 ಕಾಲ ಚೆನ್ನಾಗಿ ಬಾಳೋ ಥರ ಮಾಡಪ್ಪ, ಅಪ್ಪ ನಿನ್ನ ಸೇವೆ ಮಾಡ್ತೀವಿ ಅಂತ ಅನನ್ಯವಾಗಿ ಆ ಗೌರಿ ನಂದನನಾಗಿರ್ತಕ್ಕಂತಹ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಪ್ರದಕ್ಷಿಣೆ ನಮಸ್ಕಾರ, ನಿಮ್ಮ ಕೈಲಾದಷ್ಟು 3-5 ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಆ ನೀರು ಹಾಕಿದ ಬುಡದಲ್ಲಿ ಮಣ್ಣು ಹಸಿ ಇರುತ್ತಲ್ಲ ಅದನ್ನು ತೆಗೆದುಕೊಂಡು ಒಂದು ಚಿಟಿಕೆ ಅಥವಾ ಒಂದು ಇಷ್ಟು 3 ಬೆರಳಿಗೆ ಬಂದಷ್ಟನ್ನು ತೆಗೆದುಕೊಂಡು ಮನೆಗೆ ಬರೋದು. ಮನೆಗೆ ಬಂದು ಏನು ಮಾಡಬೇಕು, ಮನೆಯ ತಲೆಬಾಗಿಲ ಮೇಲ್ಗಡೆ ವಾಸ್ಗಾಲು ಅಂತೀವಲ್ಲ ಅದಕ್ಕೆ ಸ್ವಲ್ಪ ಹಚ್ಚೋದು ಆ ಒಂದು ಮಣ್ಣನ್ನು. ಆಮೇಲೆ ಮಿಕ್ಕ ಮಣ್ಣನ್ನು ಏನು ಮಾಡುವುದು, ನಿಮ್ಮ ಮಲಗುವ ಮನೆಯಲ್ಲಿ ಅಥವಾ ಎಲ್ಲಿ ಮಲಗ್ತಿರೋ ಆ ಸ್ಥಳದಲ್ಲಿ ಒಂದು ಕಡೆ ಇಟ್ಟುಬಿಡೋದು. ಅದರದ್ದು ಚೀಟಿಲಿ ಕಟ್ಟಿಡ್ತಿರೋ, ಒಂದು ಡಬ್ಬಿಲಿ ಹಾಕಿಡ್ತಿರೋ, ನಿಮಗೆ ಬಿಟ್ಟಿದ್ದದು ಅಲ್ಲಿ ಹಾಕಿಟ್ಟು ಬಿಡೋದು. ಪ್ರತಿನಿತ್ಯ ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೋತಾ ಬರೋದು. ಆ ಗಿಡದ ಹತ್ತಿರ ಒಂದು ಏನಾದರೂ ಒಂದು ಪ್ರಾರ್ಥನೆ ಮಾಡಿಕೊಳ್ಳಬಹುದು. ಏನಂತ, ನಮ್ಮ ದಾಂಪತ್ಯ ಸರಿ ಹೋದ ತಕ್ಷಣ ಇಂತಹ ದೇವಸ್ಥಾನಕ್ಕೆ ಬಂದು ನಾವು ಗಣಪತಿಗೆ ಒಂದು ಅಭಿಷೇಕ ಮಾಡಿಸ್ತೀವಿ ಅಂತನೋ, ಕಡುಬಿನ ನೈವೇದ್ಯ ಮಾಡಿಸ್ತೀವಿ ಅಂತನೋ, ಕಡುಬಿನ ಹಾರ ಹಾಕಿಸ್ತೀವಿ ಅಂತನೋ, ಅಥವಾ ನಮ್ಮ ಮನೆಯಲ್ಲೇ ಗಣಪತಿ ಅಷ್ಟದ್ರವ್ಯ ಹೋಮವನ್ನು ಮಾಡಿಸ್ತೀವಿ ಅಂತನೋ, ಅಥವಾ 10 ತೆಂಗಿನಕಾಯಿ ನೈವೇದ್ಯ ಮಾಡಿಸ್ತೀನಿ ಅಂತನೋ, ಚಕ್ಲಿ ನೈವೇದ್ಯ ಮಾಡ್ತೀನಿ ಅಂತನೋ, ಏನೋ ಒಂದು, ಅಥವಾ ಗಣಪತಿ ಯಾವುದಾದ್ರೂ ಕ್ಷೇತ್ರಕ್ಕೆ ಬಂದು ದರ್ಶನ ಮಾಡ್ತೀನಿ ಅಂತ ಹೇಳಿ ಒಂದು ಹರಕೆಯನ್ನು ಮಾಡಿಕೊಂಡು ಬರ್ತಕ್ಕಂಥದ್ದು ಮಾಡಿ. ಇದನ್ನು ಮಾಡುವುದರಿಂದ
ಚಿಕ್ಕ ಪುಟ್ಟ ದಾಂಪತ್ಯದ ಸಮಸ್ಯೆಗಳು ಇದ್ದರೆ ತತ್ಕ್ಷಣದಲ್ಲಿ ಇದು ಪರಿಹಾರ ಆಗಿರ್ತಕ್ಕಂಥದ್ದು ನಮ್ಮ ಅನುಭವಕ್ಕೆ ಬಂದಿರತಕ್ಕಂಥದ್ದಾಗಿದೆ. ಗಂಡ ಹೆಂಡರ ಒಂದು ಜೀವನ ಕೆಟ್ಟರೆ ಏನಾಗುತ್ತೆ, ಮಕ್ಕಳ ಜೀವನ ಕೆಟ್ಟು ಹೋಗುತ್ತೆ, ಬಹಳ ಕೆಟ್ಟು ಹೋಗ್ತಾರೆ, ಮಕ್ಕಳು ಬಹಳ ಕೆಟ್ಟ ದಾರಿಯನ್ನು ಹಿಡಿದು ಬಿಡ್ತಾರೆ. ಆದ್ದರಿಂದ ದಾಂಪತ್ಯದಲ್ಲಿ ಎಲ್ಲಾದರೂ ಸ್ವಲ್ಪ ಅಪಶ್ರುತಿ ಬಂತು ಅಂದ ತಕ್ಷಣ ಇದನ್ನು ಮಾಡುವುದು. ಇದನ್ನು ಮಾಡಿ ಏನು ಮಾಡಬೇಕು, ಗಣಪತಿಗೆ ಅಂದುಕೊಂಡಿದ್ದ ಸೇವೆಯನ್ನು ಮರಿಬೇಡಿ. ಹರಕೆ 12 ವರ್ಷ ಮಾಡಬೇಡಿ. ಆ ಗಣಪತಿಯ ಹರಿಕೆಯನ್ನು ತೀರಿಸಿ ಆನಂತರದಲ್ಲಿ ಏನು ಮಾಡಬೇಕು, ಆ ಕಟ್ಟಿರುವ ಹೋಗ್ಬಿಟ್ಟು ಆ ಹಗ್ಗವನ್ನು ಬಿಚ್ಚಬೇಕು, ಆ ದಾರವನ್ನು. ಅದೇ ಬಿಚ್ಕೊಂಡೆಲ್ಲ ಉದುರೋಗಿದ್ರೆ ತಲೆ ಕೆಡಿಸ್ಕೋಬೇಡಿ. ಅದು ಹಾಗೇ ಇದ್ದರೆ ಅದನ್ನು ಅದ್ಯಾತೆ ಅಂದರೆ ಕಾಣದೇ ಇರುವ ರೀತಿಯಲ್ಲಿ ಕಟ್ಟಬರಬೇಕು. ಯಾರಿಗಾದರೂ ಕಂಡ್ರೆ ಏನು ಮಾಡ್ತಾರೆ ಅಂದರೆ ಅದನ್ನು ಹೊಡೆದಾಕೋದೋ ಕಿತ್ತಾಕೋದೋ ಮಾಡಿಯಾರು ಜನ. ಅದನ್ನು ಬಿಚ್ಚಿ ಬರಬೇಕು. ಅದನ್ನು ಬಿಚ್ಚಿ ಅಲ್ಲೇ ಅದರ ಗಿಡದ ಬುಡಕ್ಕೆ ಹಾಕಿ ಬರಬೇಕು. ಆಮೇಲೆ ಮನೆಯಲ್ಲಿ ಮಣ್ಣು ತಂದಿಟ್ಕೊಂಡಿದ್ರಲ್ಲ, ಆ ಮಣ್ಣನ್ನು ತೆಗೆದುಕೊಂಡು ಹೋಗಿ ಪುನಃ ಆ ಗಿಡದ ಬುಡಕ್ಕೆ ಹಾಕಬೇಕು. ಇನ್ನೊಂದು ಯಾವುದೋ ಎಕ್ಕದ ಗಿಡದ ಬುಡಕ್ಕೆ ಹಾಕಿದರೆ ಉಪಯೋಗ ಇಲ್ಲ. ಈ ರೀತಿಯಾದ ಇಂತಹ ಒಂದು ಅರ್ಕ ಗಣಪತಿಯ ಪೂಜೆಯನ್ನು ಮಾಡುವುದರಿಂದ ದಾಂಪತ್ಯದಲ್ಲಿರ್ತಕ್ಕಂತಹ ಚಿಕ್ಕಾಪುಟ್ಟ ಸಮಸ್ಯೆಗಳು ನೀಗಿ ನಿಮ್ಮ ದಾಂಪತ್ಯ ಸೌಖ್ಯದಿಂದಲೂ ಪ್ರೀತಿಯಿಂದಲೂ ವಿಶ್ವಾಸದಿಂದಲೂ ಮುಂದುವರೆದುಕೊಂಡು ಹೋಗುತ್ತೆ. ಖಂಡಿತ ಗುರುಜಿ. ಈಗ ಎಷ್ಟೋ ಜನ ಗಂಡ ಹೆಂಡತಿ ಮಾತಾಡ್ಕೊಂಡಿರ್ತಾರೆ, ಇನ್ಮೇಲೆ ಜಗಳ ಆಡಬಾರ್ದು ನಾವು, ಮನಸ್ಫೂರ್ತಿಯಾಗಿ ಪ್ರಯತ್ನ ಪಟ್ಟರೂ ಕೂಡ ಫಲಿಸ್ತಾ ಇರಲ್ಲ, ಪರಿಸ್ಥಿತಿ ಕೈ ಮೀರಿ ಮತ್ತೆ ಜಗಳಗಳಲ್ಲೇ ಕೊನೆ ಆಗ್ತಿರುತ್ತೆ. ಅಂಥವರಿಗೆ ಒಳ್ಳೆ ಪರಿಹಾರ ಸೂಚಿಸಿದಿರಿ. ತಮಗೆ ಧನ್ಯವಾದಗಳು ಗುರುಜಿ. ಸರ್ವೇ ಜನಾಃ ಸುಖಿನೋ ಭವಂತು. ವೀಕ್ಷಕರೇ, ನಿಮ್ಮ ಬಾಳ ಸಂಗಾತಿಯ ಜೊತೆಗೂ ಕಲಹಗಳಾಗ್ತಿದ್ದಲ್ಲಿ ಏನು ಪರಿಹಾರ, ಏನು ಮಾಡಬೇಕು ಅಂತ ತಿಳ್ಕೋಬೇಕು ಅಂದಾದಲ್ಲಿ ನಮ್ಮ ಸ್ಕ್ರೀನ್ ಮೇಲೆ ಇರುವಂಥ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರುಜಿಗಳನ್ನು ನೇರವಾಗಿ ಸಂಪರ್ಕಿಸಬಹುದು. ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು ಅಂತ ಹೇಳ್ತಾರೆ. ಕವಿವಾಣಿಯಂತೆ ನಮ್ಮ ಜೀವನಕ್ಕೆ ಬೇಕಾಗುವಷ್ಟು ಸಾಕಾಗುವಷ್ಟು ಒಲವಿದ್ದರೆ ಜೀವನವೇ ಸಾಕ್ಷಾತ್ಕಾರ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.